ಈಗಿನ ವಾತಾವರಣದಿಂದ ಮೈಮರೆತು ಚೀಲಗಟ್ಟಲೆ ಯೂರಿಯಾ ಗೊಬ್ಬರ ಬಳಸುವುದು ಬೇಡ. ಈಗ 15ರಿಂದ 25 ದಿನಗಳ ಹಂತದಲ್ಲಿ ಇರುವ ಬೆಳೆಗೆ ಹೆಚ್ಚಿನ ತೇವಾಂಶ ಬಾಧೆ ಆಗುವುದು ಕಂಡುಬಂದರೆ ಪ್ರತಿ ಲೀಟರ್ ನೀರಿನಲ್ಲಿ 2ರಿಂದ 3 ಗ್ರಾಂ 19 ಆಲ್ 3 ಮಿಲಿ ಲಘು ಪೋಷಕಾಂಶಗಳ ಮಿಶ್ರಣ ಇವುಗಳನ್ನು ಬೆರೆಸಿದ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಮಳೆಯಿಂದ 1-2 ಗಂಟೆ ಬಿಡುವು ಸಿಕ್ಕಾಗ ಸಿಂಪಡಣೆ ಮಾಡಿದಷ್ಟೂ ಒಳ್ಳೆಯದು. ಮಳೆಯಿಲ್ಲದ ಕಡೆ ಇದೇ ಹಂತದಲ್ಲಿ ಇರುವ ಬೆಳೆಯಲ್ಲಿ ಮಧ್ಯಂತರ ಬೇಸಾಯ ಮಾಡುವುದು ಅಗತ್ಯ. ಬಿತ್ತನೆಯಾಗಿ 35ರಿಂದ 40 ದಿನಗಳ ಹಂತದ ಬೆಳೆಯಲ್ಲಿ ತೇವಾಂಶ ಕಡಿಮೆ ಇದ್ರೆ ಇವುಗಳನ್ನು ಸಿಂಪರಣೆ ಮತ್ತು ಡ್ರೆಂಚಿಂಗ್ ಮಾಡಬೇಕು. ಎಕರೆಗೆ ಕನಿಷ್ಠ ಪಕ್ಷ 400 ಲೀಟರ್ ದ್ರಾವಣವನ್ನು ಬಳಸಬೇಕು. ಈ ಹಂತದಲ್ಲಿ ಮಳೆ ಇದ್ರೆ ಹೆಸರು, ಉದ್ದು, ಸೋಯಾ, ಅವರೆಗಳಲ್ಲಿ ಕುಂಕುಮ ರೋಗ ಅಂದ್ರೆ ತುಕ್ಕು ರೋಗದ ಬಾಧೆ ತಡೆಯಲು ಈ ರಾಸಾಯನಿಕವನ್ನು ಸಿಂಪಡಿಸಿ. ಕೀಟಗಳ ಬಾಧೆ ಗಮನಿಸಿ ಅಗತ್ಯ ಕೀಟನಾಶಕಗಳನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ಪೈರೆಥ್ರಾಯ್ಡ್ಸ್ ಯುಕ್ತ ಕೀಟನಾಶಕ ಬಳಸಬಾರದು. ಗೋವಿನ ಜೋಳದಲ್ಲಿ ಸಹ ತೇವಾಂಶಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಬೆರೆಸಿದ ದ್ರಾವಣವನ್ನು ಸಿಂಪಡಿಸಬೇಕು ಮತ್ತು ಅಗತ್ಯ ಇದ್ದರೆ ಡ್ರೆಂಚಿಂಗ್ ಮಾಡಬೇಕು. ಮಳೆ ಕಡಿಮೆ ಇದ್ದಲ್ಲಿ ಸಾಲು ಬಿಟ್ಟು ಸಾಲಿಗೆ ನೀರು ಹಾಯಿಸಬೇಕು. ಬೆಳೆಗಳು ದೊಡ್ಡದಿದ್ದಲ್ಲಿ ನೇಗಿಲು ಬಳಸಿ ಎಡೆ ಹೊಡೆದು ಸಾಲುಗಳ ನಡುವೆ ಮಣ್ಣು ಮಾಡಿ ಮಳೆಯ ನೀರು ಇಂಗುವಂತೆ ವ್ಯವಸ್ಥೆ ಅಗತ್ಯ. ಮಣ್ಣಿನ ತೇವಾಂಶ ಬೆಳೆಯ ಹಂತ ಆಧರಿಸಿ 2 ವಾರಗಳಿಗೊಮ್ಮೆ ಪೋಷಕಾಂಶಗಳನ್ನು ಅಗತ್ಯಾನುಸಾರ ಬೆರೆಸಿ ಸಿಂಪಡಣೆ, ಅಗತ್ಯ ಇದ್ದರೆ ಡ್ರೆಂಚಿಂಗ್ ಮಾಡುವುದೇ ಈ ಸಂಕಷ್ಟ ಕಾಲದಲ್ಲಿ ಬೆಳೆ ನಿರ್ವಹಣೆಯ ಬೀಜಮಂತ್ರ.